ಇವತ್ ನಾವು ಎಷ್ಟು ಲಾಡು ಮಾಡಿದೀವಿ ಗೊತ್ತಾ? ನಮಸ್ತೆ, ವೆಲ್ಕಮ್ ಟು ತಾನ್ಯಾ ಹೋಮ್ ಫುಡ್ಸ್. ನಾವಿವತ್ತು ಡ್ರೈ ಫ್ರೂಟ್ಸ್ ಲಾಡುನ ರೆಡಿ ಮಾಡ್ತಾ ಇದೀವಿ. ಹೇಗ್ ಮಾಡ್ತೀವಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀವಿ, ಬನ್ನಿ. ನಾನಿಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಬಾದಾಮಿ ಮತ್ತೆ ಗೋಡಂಬಿನ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ಚಾಪ್ ಮಾಡ್ಕೊಬೇಕು, ಒಂದೊಂದನ್ನೇ ಸಪರೇಟ್ ಆಗಿ ಚಾಪ್ ಮಾಡಬೇಕು. ಮಿಕ್ಸಿಗೆಲ್ಲ ಹಾಕ್ತು ಅಂತ ಹೇಳಿದ್ರೆ ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ. ನಾನು ಇಷ್ಟೊಂದು ಡ್ರೈ ಫ್ರೂಟ್ಸ್ ನ ಯೂಸ್ ಮಾಡ್ಕೊಂಡು ಇವತ್ತು ಡ್ರೈ ಫ್ರೂಟ್ಸ್ ಲಾಡುನ ಮಾಡ್ಕೊಂತ ಇದ್ದೀನಿ. ಇದನ್ನೆಲ್ಲ ತುಪ್ಪದಲ್ಲಿ ಒಂದ್ಸರಿ ಹುರ್ಕೊಬೇಕಾಗುತ್ತೆ. ನಾವ್ ಈ ಲಾಡುಗೆ ಯಾವ್ದೇ ತರ ಶುಗರು ಮತ್ತೆ ಬೆಲ್ಲನ ಯೂಸ್ ಮಾಡಲ್ಲ, ಪ್ಯೂರ್ ಡೇಟ್ಸ್ ಇಂದ ಮಾಡ್ತೀವಿ. ಡೇಟ್ಸ್ನು ಅಷ್ಟೇ ಲಯನ್ ಕಂಪ್ನಿದು ತಗೊಂಡು ನಾವು ಯೂಸ್ ಮಾಡೋದು. ಇದು ಝೀರೋ ಕೊಲೆಸ್ಟ್ರಾಲ್ ಮತ್ತು ಹೈ ಫೈಬರ್ ಆಗಿರುತ್ತೆ. ನೋಡಿಲ್ಲ ಅಂತ ಹೇಳಿದ್ರೆ ನೀವು ಒಂದ್ಸರಿ ಅದನ್ನ ಚೆಕ್ ಮಾಡ್ಕೊಬಹುದು. ಇದನ್ನೆಲ್ಲದನ್ನು ಒಂದ್ಸರಿ ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಗಸಗಸೆನ ಸೇರಿಸಿ ಉಂಡೆ ಮಾಡ್ತೀವಿ. ನೋಡಿ ಎಷ್ಟೊಂದ್ ಚೆನ್ನಾಗಿ ಕಾಣ್ತಿದ್ಯಲ್ಲ ಈ ಲಾಡು. ನೋಡಕ್ ಎಷ್ಟ್ ಚೆನ್ನಾಗಿ ಕಾಣ್ತಿದ್ಯೋ ತಿನ್ನಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರೂ ಇದನ್ನ ತಿಂತಾ ಇದ್ರೆ ಮಧ್ಯ ಮಧ್ಯ ಡ್ರೈ ಫ್ರೂಟ್ಸ್ ಸಿಗ್ತಾ ಇರುತ್ತೆ. ಡೇಟ್ಸ್ ಹಾಕಿರೋದ್ರಿಂದ ನ್ಯಾಚುರಲ್ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಶುಗರ್ ಪೇಷಂಟ್, ಪ್ರೆಗ್ನೆಂಟ್ ಲೇಡೀಸ್, ಬಾಣಂತಿಯರು, ಮಕ್ಕಳು ಎಲ್ಲರೂ ತಿನ್ಬೋದು. ನೀವೇನಾದ್ರೂ ತಾನ್ಯಾ ಹೋಮ್ ಫುಡ್ಸ್ ಅಲ್ಲಿ ಡ್ರೈ ಫ್ರೂಟ್ಸ್ ಲಾಡುನ ಆರ್ಡರ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಳ್ಳಿ. ಫ್ರೆಶ್ ಬ್ಯಾಚು ಇವತ್ತಷ್ಟೇ ರೆಡಿ ಆಗಿದೆ. ಬಾಯ್.